ನನ್ನ ಮಗ ಪಾಯಸ ಮಾಡ್ತಾವನೆ. ಸಾಕು 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 ಇನ್ನೊಂದು ಚೂರು. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ಹೊಸ್ತಡ್ಕು, ನಿನ್ನೆ ಉಗಾದಿ, ಇವತ್ತು ಹೊಸ್ತಡ್ಕು ಎಲ್ಲ ಹಬ್ಬ ಆಚರಿಸ್ತಾ ಇದ್ದೀವಿ. ಇನ್ನೂ ನನ್ನ ಚಾನಲ್ಗೆ ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ನೋಡಿ. ಇವತ್ತು ಹಬ್ಬ ಹೊಸ್ತಡ್ಕು. ನಿನ್ನೆ ಉಗಾದಿ ಹಬ್ಬ ಆಯಿತು, ಇವತ್ತು ಹೊಸ್ತಡ್ಕು. ಎಲ್ಲರ ಮನೇಲಿ ಹೊಸ್ತಡ್ಕು ಮಾಡ್ತಾರೆ. ಇವತ್ತು ಬಂದು ಶುಕ್ರವಾರ ಅಲ್ವಾ, ಶುಕ್ರವಾರ ನಾನ್ ವೆಜ್ ತಿನ್ನೋರೆ ಹೊಸ್ತಡ್ಕು ಮಾಡ್ತಾರೆ. ಇವತ್ತು ನಮ್ಮ ಮನೇಲಿ ನಾವು ಮಾಡ್ತಾ ಇದ್ದೀವಿ. ಬೆಳಿಗ್ಗೆನೇ ಎದ್ದು ಇನ್ನೇನು ಬಾಗಿಲಿಗೆ ಸಾರಿಸ್ಬೇಕು, ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬಾಗಿಲು ಸಾರಿಸ್ಕೊಂಡು ಬರೋಣ. ಇನ್ನು ಆಚೆ ಕಡೆ ಬಂದು ಇನ್ನು ನೋಡಿ, ಇನ್ನು ಇವಾಗ ಬೆಳಕಾಗ್ತಾಯಿದೆ. 6:30. ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀವಿ. ಸ್ವಲ್ಪ ಏನೋ ಕೆಲಸ ಇತ್ತು ಅದಕ್ಕೋಸ್ಕರ. ಇನ್ನು ಇವಾಗ ಸೂರ್ಯ ಹುಡ್ತಾ ಇರೋದು ನೋಡೋಕೆ ಒಂಥರ ಕೇಸರಿ ಕಲರ್ ಐತೆ. ನೋಡೋಕೆ ಚೆನ್ನಾಗಿತ್ತು, ಅಂದರೆ ಕ್ಲೈಮೇಟ್ ಚೆನ್ನಾಗಿರುತ್ತೆ. ತುಂಬ ಬಿಸಿಲಿದ್ರೆ ಅಷ್ಟೊಂದು ಕ್ಲೈಮೇಟ್ ಇಷ್ಟ ಆಗಲ್ಲ. ಸ್ವಲ್ಪ ಮೋಡ ಥರ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ಕಾಂಪೌಂಡ್ ತೊಳೆದು ಸ್ವಲ್ಪ ಅಡುಗೆಗೆ ಪ್ರಿಪೇರ್ ಮಾಡಬೇಕು. ಇವಾಗ ಬೆಳಗ್ಗೆನೇ ಅಡುಗೆಗೆ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ನಮ್ಮ ಯಜಮಾನ್ರೆಲ್ಲ ಅಡುಗೆ ಮನೇಲಿ ಏನೋ ಪ್ರಿಪೇರ್ ಮಾಡ್ತಾವ್ರೆ. ನಾನು ಇವಾಗ ಬಾಗಿಲು ಸಾರಿಸ್ಬಿಟ್ಟು ರಂಗೋಲಿ ಇಟ್ಬಿಟ್ಟು ನಾವು ಹೋಗ್ತಾಯಿದ್ವಿ. ಡೈಲಿ ಬಾಗಿಲು ಸಾರಿಸ್ತೀವಿ, ಒಂದು ದಿವಸನೂ ನಾವು ಬಿಡೋಲ್ಲ. ಬಾಗಿಲು ಮನೇನೂ ಅಷ್ಟೇ ಡೈಲಿ ಸಾರಿಸಿ ಪೂಜೆ ಮಾಡ್ತೀವಿ. ಇವತ್ತು ಎಲ್ಲ ನನ್ನ ಮಗನೂ ಅಷ್ಟೇ ಸ್ವಲ್ಪ ಆಚೆ ಕಡೆ ಹೋಗಿ ಬಂದೆ, ಏನೋ ತೊಗೊಂಬರ್ಬೇಕಾಗಿತ್ತು ನಾನ್ ವೆಜ್. ಅದು ಹೋಗಿ ತೊಗೊಂಬಂದ. ಅವನು ನಮ್ಮ ಯಜಮಾನ್ರ ಜೊತೆ ಸೇರಿಕೊಂಡು ಅವನು ಎಲ್ಲ ರೆಡಿ ಮಾಡ್ತಾವನೆ. ಇವತ್ತು ನಿನ್ನೆ ತಾನೇ ನನ್ನ ಮಗಳು ಬಂದಳು. ಇವತ್ತು ಬಂದು ನಾನ್ ವೆಜ್ ಮಾಡ್ತಾಯಿದ್ದೀನಿ. ನಾನು ಏನು ಕ್ಲಿಯರಾಗಿ ಮೆನ್ಷನ್ ಏನು ಮಾಡ್ತಾಯಿಲ್ಲ, ಒಟ್ಟಿನಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ತುಂಬ ಜನ ತಿನ್ನೋರು ಇರ್ತಾರೆ, ನಾನ್ ವೆಜ್ ತಿನ್ನೋರು ಇರ್ತಾರೆ, ತಿಂದಿಲ್ದಿರೋರು ಇರ್ತಾರೆ. ತಿಂದಿಲ್ದಿರೋರಿಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನೇನು ಅಷ್ಟೊಂದು ಕ್ಲಿಯರಾಗಿ ನಾನೇನು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಇವತ್ತು ನಾವು ಹಬ್ಬ ಚೆನ್ನಾಗಿ ಆಚರಿಸ್ತಾ ಇದ್ದೀವಿ. ಅಡುಗೆ ಬಂದು ರೆಡಿ ಆಗ್ತೈತೆ. ಮತ್ತು ಇವಾಗ ಸ್ನಾನ ಮಾಡ್ಕೊಂಬಂದು ಇವಾಗ ದೇವ್ರ ಪೂಜೆ ಮಾಡಬೇಕು. ಪ್ರತಿ ವರ್ಷನೂ ನಾವು ಇದಕ್ಕೆ ಹೋಗ್ತಾ ಇದ್ವಿ, ಸಿಗಂದೂರು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ಒಂದು 4 ಇಯರ್ಸ್ ಮೇಲೆ ಆಯಿತು. ನಾವು ಪ್ರತಿ ವರ್ಷನೂ ಅಷ್ಟೇ. ಹೋದ ವರ್ಷ ಫೋಟೋಶೂಟ್ ಆಯಿತು. ಅದಕ್ಕಿಂತ ಮುಂಚೆ ಅಂದರೆ ಈ ಟೈಮಲ್ಲಿ 2 ದಿವಸ ರಜೆ ಇರತ್ತಲ್ವಾ. ಇದು ಉಗಾದಿ ಹಬ್ಬ ಹೊಸಡಕ್ ದಿವಸ ನಾವೇನು ನಾನ್ ವೆಜ್ ಮಾಡ್ತಾ ಇರಲಿಲ್ಲ. ಯಾವಾಗೂ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತಾ ಇದ್ವಿ 2 ದಿವಸ ರಜೆ ಇರೋದು ಅಂದ್ಬಿಟ್ಟು. ಇಲ್ಲಾಂದರೆ ಶಾಪ್ ರಜೆ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಈ ಟೈಮಲ್ಲಿ ಹೋಗ್ತಾ ಇದ್ವಿ. ಈ ಸತಿ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಇವರು ಟ್ರಿಪ್ಪಿಗೆ ಹೋಗಿ ನೈಟ್ ಬಂದ್ರಲ್ವ, ಅದಕ್ಕೋಸ್ಕರ ಈ ಸತಿ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಒಟ್ಟಿನಲ್ಲಿ ಹೋಗಬೇಕು ಅಂದರೆ ಇದು ಸಿಗಂದೂರು ಧರ್ಮಸ್ಥಳಕ್ಕೆ ಹೋಗಲೇಬೇಕು ನಾವು. ಪ್ರತಿ ವರ್ಷಕ್ಕೂ ಹೋಗಿ ಮಡ್ಲಕ್ಕಿ ಕಟ್ಟಿ ಪೂಜೆ ಮಾಡ್ಕೊಂಬರ್ತೀವಿ. ಈ ಸತಿನೂ ಹೋಗಬೇಕು. ಈ ಸತಿ ಇಲ್ಲಿಗೆ ಅಂದರೆ ಉಗಾದಿ ಹಬ್ಬದ ದಿವಸ ಹೋಗಿ ಬರ್ಬೋದಾಗಿತ್ತು, ಆಗಲಿಲ್ಲ. ಇನ್ನೊಂದ್ಸಲ ಹೋಗಬೇಕು. ಹಬ್ಬದ ದಿವಸ ರಜಾ ಇರತ್ತೆ ಅಂದ್ಬಿಟ್ಟು ಆರಾಮಾಗಿ ಹೋಗಿ ಬಂದ್ಬಿಡ್ತೀವಿ. ಈ ಸತಿ ಮನೇಲಿ ಹಬ್ಬ ಮಾಡ್ತಾ ಇದ್ವಿ. ತುಂಬ 4 ವರ್ಷ ಆಯಿತು ನಾವು ಮನೇಲಿ ಹಬ್ಬ ಮಾಡಿಬಿಟ್ಟೆ ಹೋಗ್ತಾ ಇದ್ವಿ. ಒಬ್ಬಟ್ಟು ಮಾಡಿ ಎಲ್ಲ ಮಾಡಿಬಿಟ್ಟು ಹೋಗ್ತಾ ಇದ್ವಿ. ಈ ಸತಿ ಬಂದು ಉಗಾದಿ ಹಬ್ಬ ಸಿಹಿ ಊಟನೂ ಖಾರದ ಊಟ ಮನೇಲೇ ಮಾಡ್ತಾ ಇದ್ವಿ. ಮನೇಲಿ ಇವಾಗ ಹೊಸಡಕ್ ದಿವಸ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಆಯಿತು. ನಮ್ಮ ಯಜಮಾನ್ರು ಇಬ್ರಿಗೂ ದಿಷ್ಟಿ ತೆಗಿತಾವ್ರೆ. ಅಂದರೆ ಸ್ವಲ್ಪ ಆಚೆ ಹೋಗಿ ಬಂದ್ರಲ್ವ, ಅದಕ್ಕೋಸ್ಕರ ನಿಂಬೆಹಣ್ಣು ನಾವು ಪ್ರತಿ ಸಲ ಶುಕ್ರವಾರ ಮಂಗಳವಾರ ಗ್ಲಾಸಲ್ಲಿ ನಿಂಬೆಹಣ್ಣು ಇಟ್ಟಿರ್ತೀವಿ. ಅದು ದೇವ್ರಿಗೆ ದಿಷ್ಟಿ ತೆಗೆದ್ಬಿಟ್ಟು ಹೊಡಿತೀವಿ. ಯಾರಿಗಾನ ತುಂಬ ದಿಷ್ಟಿ ಆಗಿದ್ರೆ ಅದು ತೆಗೆದು ಹೊಡಿತೀವಿ. ಇವತ್ತು ಅವರಿಬ್ಬರಿಗೆ ಆಚೆ ಹೋಗಿ ಬಂದಿರೋದಕ್ಕೆ ಅವ್ರಿಗೆ ದಿಷ್ಟಿ ತೆಗೆದು ಇವಾಗ ಹೊಡಿತಾವ್ರೆ. ಭಕ್ತಿಯಿಂದ
ಪೂಜೆ ಆಗ್ತಾ ಇದ್ದಂಗೆ ಟಿಫನ್ ರೆಡಿ ಮಾಡಿದ್ದೀನಿ. ಇವತ್ತು ಬಂದು ಇಡ್ಲಿ ತರಿಸಿದ್ದೆ. ನಮ್ಮ ಮನೇಲಿ ಯಾರೇ ಬಂದ್ರೂ ನಾವು ತಟ್ಟೆ ಇಡ್ಲಿ ತರಿಸ್ಕೊಡ್ತೀವಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತಟ್ಟೆ ಇಡ್ಲಿ, ಚಟ್ನಿ, ಸಾಗು ಮತ್ತೆ ಬೋಂಡ. ಮನೇಲಿ ಬಂದು ವಾಂಗಿಬಾತ್ ಮಾಡಿದ್ದೆ, ಚಿತ್ರಾನ್ನ ಮಾಡಿದ್ದೆ. ಇಷ್ಟು ಟಿಫನ್ ನಮ್ಮ ಮನೇಲಿ ಇವತ್ತು ಬೆಳಿಗ್ಗೆ ಟಿಫನ್ಗೆ. ಇವತ್ತು 3 ಟೈಮ್ಸ್ ತಿಂದ್ರೆ ಆಗಲ್ಲ ಅಂದ್ಬಿಟ್ಟು ಬೆಳಿಗ್ಗೆ ವೆಜ್ ಮಾಡಿದ್ವಿ, ಮಧ್ಯಾಹ್ನಕ್ಕೆ ನಾನ್ ವೆಜ್. ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಆರಾಮಾಗಿ ಇರ್ಬೋದು ಅಂದ್ಬಿಟ್ಟು ಇವಾಗ ಆ ರೆಡಿ ಮಾಡ್ಕೊಂಡ್ವಿ ಬೆಳಿಗ್ಗೆ ಸ್ವಲ್ಪ. ಆಮೇಲೆ ಟಿಫನ್ ಆದ್ಮೇಲೆ ಇವಾಗ ನಾನು ಅಡಿಗೆಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನನ್ನ ಮಗ ಪಾಯಸ ಜೀರಾ ರೈಸ್ ಹಾಕಿ ಮಿಲ್ಕ್ ಮೇಡ್ ಎಲ್ಲ ಹಾಕಿ ಪಾಯಸ ಮಾಡವ್ನೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅವ್ನಿಗೆ ತುಂಬಾ ಇಷ್ಟ. ಅಂದ್ರೆ ಇದು ಅಡಿಗೆ ಭಟ್ರು ಮಾಡ್ತಾರೆ. ನಾನ್ ವೆಜ್ ಟೈಮಲ್ಲಿ ಈ ತರ ಪಾಯಸ ಮಾಡ್ತಾರೆ. ಅದ್ ಹೆಸರು ನಾನು ಮರ್ತೋಗಿದ್ದೀನಿ. ಈ ಪಾಯಸ ಬಂದು ಇದು ದೇವ್ರಿಗೂ ಇಡ್ತಾರೆ. ಅಂದ್ರೆ ದೇವ್ರಿಗೆ ಮಾಡಿಕ್ತಾರೆ. ಅನ್ನದ ಪಾಯಸ ಅಂತೀವಿ. ದೇವ್ರಿಗೆ ಮಾಡಿಕ್ತಾರೆ. ಅಷ್ಟು ಚೆನ್ನಾಗಿರತ್ತೆ. ಒಂದು ಬಾಕ್ಸ್ ಮಿಲ್ಕ್ ಮೇಡ್ ಹಾಕವ್ನೆ, 2 ಲೀಟರ್ ಹಾಲು ಹಾಕವ್ನೆ, ಮತ್ತೆ ಕುಂಕುಮ ಕೇಸರಿ ಒರಿಜಿನಲ್ದು ಅದ್ ತಂದು ಒಂದು ನಾವೇನಕ್ಕ ತಂದಿಕ್ಕಿದ್ವಿ. ಅದು ಒಂದು ಪ್ಯಾಕೆಟ್ ಫುಲ್ ಡಬ್ಬ ಒಂದ್ ಹಾಕವ್ನೆ. ಎಲ್ಲ ಕಾಸ್ಟ್ಲಿ ಐಟಮ್ಸೇ ತುಂಬಾ ಹಾಕಿ ಮಾಡ್ತಾನೆ. ಆಮೇಲೆ ಇವತ್ತು ಬಂದು ನಾನು ಕಲ್ಮಿ ಮಾಡ್ತಾ ಇದ್ದೀನಿ. ಏರ್ ಫ್ರೈಯಲ್ಲಿ ಮಾಡ್ತಾ ಇದ್ದೀನಿ. ಇದೇ ಫಸ್ಟ್ ನಾವು ತಂದಾಗಿಂದ ನಾವು ಅಷ್ಟೊಂದು ಯೂಸ್ ಮಾಡಕ್ಕೆ ಹೋಗಿಲ್ಲ ಏರ್ ಫ್ರೈಯಲ್ಲಿ. ಇವತ್ತು ನಾವು ಕಲ್ಮಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ವಿ. ಬೇಗ ಆಗತ್ತೆ. ಅಂದ್ರೆ ಆಯಿಲ್ ಕಮ್ಮಿ ಹಾಕಿ ಮಾಡ್ಬೋದು, ಚೆನ್ನಾಗಿರತ್ತೆ. ನಿಮ್ಮನೇಲಿ ಇದ್ರನ್ನ ಯೂಸ್ ಮಾಡಿ. ನಾವು ಯೂಸ್ ಮಾಡ್ದಿರನೆ ಒಂದ್ ಮೂಲೆಯಲ್ಲಿ ಇಟ್ಟಿದ್ವಿ. ಇವತ್ತೇ ನಾವು ತಂದಾಗಿಂದ ಆವಾಗ್ಲೇ 1 ವರ್ಷ ಆಯ್ತೇನೋ ಅನ್ಸತ್ತೆ ನಾವು ತಗೊಂಬಂದು. ನಾವು ಯೂಸೇ ಮಾಡಿಲ್ಲ. ಇವತ್ತೇ ನಾನು ಯೂಸ್ ಮಾಡ್ತಾ ಇರೋದು. ಮೈಕ್ರೋ ಓವನ್ ಐತೆ, ಅದ್ರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಮಾಡೋದು ಅಂದ್ಬಿಟ್ಟು ಏರ್ ಫ್ರೈಯಲ್ಲಿ ಮಾಡ್ತಾ ಇದ್ದೀನಿ. ಚೆನ್ನಾಗಾಗುತ್ತೆ. ನಮ್ಮ ಮನೆ ಕಿಚನ್ ಅಂತೂ ಸಿಕ್ಕಾಪಟ್ಟೆ ಮೆಸ್ಸಿ ಆಗೋಗೈತೆ. ಈ ವಿಡಿಯೋ ತೋರ್ಸಕ್ಕೆ ನನ್ಗೆ ಒಂಥರ ಬೇಜಾರಾಗ್ತೈತೆ. ಅಷ್ಟೊಂದು ಮೆಸ್ಸಿ. ಏನನ್ನ ಅಡಿಗೆ ನಮ್ದು ಚಿಕ್ಕದಾಗೈತಲ್ವಾ, ಸ್ವಲ್ಪ ಮೆಸ್ಸಿ ಬೇಗ ಆಗೋಗುತ್ತೆ. ಅಂದ್ರೆ ಅಲ್ಲೇ ಇಟ್ಕೊಂಡು ನಾವು ಅಲ್ಲೇ ಕಟ್ ಮಾಡ್ಕೊಬೇಕು, ಅಲ್ಲೇ ಅಡಿಗೆ ಪ್ರಿಪೇರ್ ಮಾಡ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಮೆಸ್ಸಿ ಐತೆ. ಯಾರು ಏನು ಅನ್ಕೊಂಬೇಡಿ. ನಾನು ಲಾಸ್ಟಲ್ಲಿ ನಾನೇನ್ ಮಾಡಿದೆ, ಯಾಲಕ್ಕಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ನನ್ನ ಮಗನ್ಗೆ ಅದು ಇಷ್ಟ ಆಗಿಲ್ಲ. ಫ್ಲೇವರ್ ಜಾಸ್ತಿ ಆಗ್ಬಿಟ್ಟೈತೆ ಅಂದ್ಬಿಟ್ಟು ನಾವು ಸ್ವಲ್ಪ ಯಾಲಕ್ಕಿ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ನನ್ನ ಮಗನ್ಗೆ ಅದು ಟೇಸ್ಟ್ ತುಂಬಾ ಯಾಲಕ್ಕಿ ಸ್ಮೆಲ್ ಆಗೋಯ್ತು ಅಂದ್ಬಿಟ್ಟು ಬೈತಾ ಇದ್ದ. ಅಂದ್ರೆ ಇಷ್ಟು ಚೆನ್ನಾಗಿ ಮಾಡಿದೆ, ನೀನು ಇದು ಮಾಡಿದೆ ಅಂದ್ಬಿಟ್ಟು. ಆಮೇಲೆ ಯಾಲಕ್ಕಿ ಸ್ಮೆಲ್ ಇದ್ರೇನಲ್ವಾ ಚೆನ್ನಾಗಿರೋದು. ಒಂದು ಪಾಯಸ ಆಗಲಿ, ಸ್ವೀಟ್ ಐಟಮ್ಸ್ ಎಲ್ಲ ಯಾಲಕ್ಕಿ ಇದ್ರೇನೆ ಚೆನ್ನಾಗಿರೋದು. ಅದಕ್ಕೆ ಯಾಲಕ್ಕಿ ಜಾಸ್ತಿ ಹಾಕ್ಬಿಟ್ಟಿದ್ದೆ. ಮತ್ತೆ ದ್ರಾಕ್ಷಿ ಹಾಕಿಲ್ಲ. ಅವ್ನಿಗೆ ದ್ರಾಕ್ಷಿ ಅಂದ್ರೇನೆ ತುಂಬಾ ಅಲರ್ಜಿ. ದ್ರಾಕ್ಷಿ ಅಂದ್ರೇನೆ ಇಷ್ಟ ಆಗಲ್ಲ. ದ್ರಾಕ್ಷಿ ಹಾಕಕ್ ಹೋಗಿಲ್ಲ. ಬಾದಾಮಿ ಮತ್ತೆ ಗೋಡಂಬಿ ಅಂದ್ರೆ ಚಿಕ್ಕದಾಗಿ ಕಟ್ ಮಾಡಿ ಚಿಕ್ಕದ್ ಕಟ್ ಮಾಡೋದು ಲೇಟ್ ಆಗತ್ತೆ ಅಂದ್ಬಿಟ್ಟು ಅಂದ್ರೆ ಕುಟಾಣಿಯಲ್ಲಿ ಕುಟ್ಬಿಟ್ಟು ಹಾಕ್ಬಿಟ್ಟ ಅವನೇ. ಇನ್ನೆರಡು ದಿವಸ ಆದ್ರೆ ಹೋಟ್ಲಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತಾನೆ. ಸಾಕು ಇನ್ನೊಂಚೂರು. ಅಡಿಗೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದೀವಿ. ಬೆಳಿಗ್ಗೆ ಟಿಫನ್ ಬಂದು ದೋಸೆ ಆಯ್ತು ನೋಡಿ. ಇದೋಯ್ತು ದೋಸೆ. ಮತ್ತೆ ದೋಸೆ ಟಿಫನ್ ಬಂದು ದೋಸೆ. ಇವಾಗ ಸ್ಪೆಷಲ್ ಮಾಡ್ತಾ ಇದೀವಿ. ಒಬ್ಬೊಬ್ರು ತಿಂತೀರ, ಒಬ್ಬೊಬ್ರು ತಿನ್ನಲ್ಲ. ಅದಕ್ಕೋಸ್ಕರ ನಾವೇನು ಇನ್ಫಾರ್ಮೇಶನ್ ಕೊಡಕ್ ಹೋಗಲ್ಲ. ಅದಕ್ಕೋಸ್ಕರ ಇವತ್ತು ಬಂದು ನಮ್ಮ ಮನೇಲಿ ನಾನ್ ವೆಜ್ ಹೊಸ್ತಡಕ್ ಮಾಡ್ತಾ ಇದೀವಿ. ಪಾಯಸ ರೆಡಿ ಆಯ್ತು. ಆಫ್ ಮಾಡೋ. ಆಫ್ ಮಾಡ್ಬಿಡು ಚಂದ, ಸಾಕು ಆಗೈತೆ. ಪಾಯಸ ರೆಡಿ ಮಾಡಿದ್ದೀನಿ ನಾನು. ಇದರಲ್ಲಿ ಕಲ್ಮಿ ರೆಡಿ ಆಗ್ತೈತೆ. ಇನ್ನೊಂದು 11 ನಿಮಿಷ ಐತೆ. 2 ಟ್ರಿಪ್ಪು 3 ಟ್ರಿಪ್ ಇಡಬೇಕಿನ್ನ ನಾವು. ಕಲ್ಮಿಗೆ ನಾವೇನು ಜಾಸ್ತಿ ಆಯಿಲ್ ಹಾಕಕ್ಕೆ ಹೋಗಲ್ಲ. ಮಿಕ್ಸ್ ಮಾಡಾಗ 1-2 ಸ್ಪೂನ್ ಅಷ್ಟು ಆಯಿಲ್ ಹಾಕಿರ್ತೀವಿ. ಲಾಸ್ಟಲ್ಲಿ ಇದೆಲ್ಲ ಆದಮೇಲೆ ನಾವು ಕಲ್ಮಿ ನೋಡಿ ಇದೆಲ್ಲ ರೆಡಿ ಆದಮೇಲೆ ಸ್ವಲ್ಪ ಬಟರ್ ಹಾಕಿ ಚೆನ್ನಾಗಿರತ್ತೆ, ಟೇಸ್ಟ್ ಬರುತ್ತೆ. ಆರಾಮಾಗಿ ಆಯಿಲ್ ಇಲ್ದಿರಂಗೆ ನಾವು ಕಬಾಬು ಸುಡ್ಕೊಬೋದು. ಪ್ರತಿಯೊಂದು ಏನಾನ ಮಾಡ್ಕೊಬೋದು ಇದರಲ್ಲಿ. ಇನ್ನೇನು ರೆಡಿ ಆಗೈತೆ. ನನ್ನ ಮಗ ಅಕ್ಕಿ ಪಾಯಸ ಮಾಡಿದ್ದ. ಅದು ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಬಿಟ್ಟಿದ್ವಿ. ಇವಾಗ ಸಂಜೆ ಮೇಲೆ ಕಾಫಿ ಟೈಮಲ್ಲಿ ನಾವು ಎಲ್ಲರೂ ಪಾಯಸ ಹಾಕ್ಕೊಂಡು ತಿಂತಾಯಿದ್ದೀವಿ. ಇವಾಗ ಚಂದ್ರ ಕಾಣಿಸುತ್ತೆ. ಸಂಜೆ ಒಂದು 6:45 ಚಂದ್ರ ಕಾಣಿಸುತ್ತೆ.
ಚಂದ್ರನ ನೋಡಿದ ತಕ್ಷಣ ದೊಡ್ಡವ್ರ ಕಾಲು ಮುಗಿಬೇಕು ಅಂತಾರೆ ಈ ಹಬ್ಬಕ್ಕೆ ಮಾತ್ರ. ಅದರಲ್ಲಿ ನಾನು 6:20ರಿಂದ ಎಷ್ಟು ಸಲ ಹೋಗಿ ಚೆಕ್ ಮಾಡೋದು, ಅಂದರೆ ಚಂದ್ರ ಬಂತ ಇಲ್ಲಾಂದರೆ ಮರ್ತೋಗ್ತೀವಿ, ಏನಾನ ಕೆಲಸದ ಟೈಮಲ್ಲಿ ಮರ್ತೋಗ್ತೀವಿ. ಅದಕ್ಕೋಸ್ಕರ ತುಂಬ ಸಲನೇ ಹೋಗಿ ನೋಡ್ತಾ ಇದ್ದೆ. ಆಮೇಲೆ ಕಾಣಿಸ್ತು, ಒಂದು 6:45 ಹಂಗೆ ಚಂದ್ರ ಕಾಣಿಸ್ತು. ಫಸ್ಟ್ ಚಿಕ್ಕದಾಗಿ ಕಾಣಿಸುತ್ತೆ, ಒಂದು ಲೈನ್ ಹಂಗೆ ಕಾಣಿಸುತ್ತೆ. ಆಮೇಲೆ ಸ್ವಲ್ಪ ದೊಡ್ಡದಾಗುತ್ತೆ. ಒಂದು 5 ನಿಮಿಷ ಇರುತ್ತಾ ಇಲ್ವೋ ಅಷ್ಟೇ. ಹಬ್ಬ ಮುಗಿಸ್ಕೊಂಡು ಮನೆಗೆ ಹೋಗ್ತಾವ್ರೆ. ನಿನ್ನೆ ಅಷ್ಟೇ ನೈಟು 8-9 ಗಂಟೆಲಿ ಬಂದಿರೋದು. ಟ್ರಿಪ್ ಮುಗಿಸ್ಕೊಂಡು ಇವತ್ತು ಮಾರನೇ ದಿವಸ ಇವತ್ತು ಹಬ್ಬ ಮುಗಿಸ್ಕೊಂಡು ವಾಪಸ್ ಹೋಗ್ತಾವ್ರೆ ಮನೆಗೆ. ಎಲ್ಲ ಲಗೇಜ್ ಪ್ಯಾಕಿಂಗ್ ಇತ್ತು, ಟ್ರಿಪ್ದೆಲ್ಲ ಲಗೇಜ್ ತುಂಬಾ ಇತ್ತು. ಎಲ್ಲ ಇವಾಗ ಕಾರ್ ಬುಕ್ ಮಾಡಿ ಹೋಗ್ತಾವ್ರೆ. ಚಂದ್ರನ್ ಸೂಸ್ತ್ರಾ ಒಟ್ಟೋಗೈತಲ್ವೇನೋ. ರಮ್ಯಾ ಬಾಯ್. ಬಾಯ್.